ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಅಥವಾ 15 ಆಗಸ್ಟ್ ಅಲ್ಲಿ ಆಫರ್ ನಡೀತಾ ಇದೆ. ಎಲ್ಲಿ ಹೇಳಿ? IND ಕಾರ್ಡ್ಸ್ ಅಲ್ಲಿ ಬಂಪರ್ ಆಫರ್ ನಡೀತಾ ಇದೆ ಎಲ್ಲ ಕಾರ್ ಮೇಲೆ. ಈ ಫೆಸ್ಟಿವಲ್ ಅಲ್ಲಿ ಕಾರ್ ತಗೊಳ್ಬೇಕಂದ್ರೆ ಬನ್ನಿ, IND ಕಾರ್ಡ್ಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀವಿ ಸರ್. ಬೆಸ್ಟ್ ಪ್ರೈಸ್ ಬರೀ ಒಂದ್ ಗಾಡಿ ಮೇಲೆ ಅಲ್ಲ, ಇಲ್ಲಿ ಇರೋ ಪ್ರತಿ 40 ಇಂದ 50 ಗಾಡಿ ಮೇಲೆ ಕೂಡ ಬೆಸ್ಟ್ ಪ್ರೈಸ್ ಇಂದ ಮಾಡಿ ಕೊಡ್ತೀವಿ ಸರ್. ನಮ್ಮ ಹತ್ರ ಗಾಡಿ ತಗೊಳಿದ ಮೇಲೆ ಗ್ಯಾರೇಜ್ ಹೋಗ್ಬೇಕಂತ ಅವಶ್ಯಕತೆ ಇರಲ್ಲ. ಸರ್ಟಿಫೈಡ್ ವೆಹಿಕಲ್ ಇರುತ್ತೆ. ಗಾಡಿ ತಗೊಂಡೋಗಿದ್ಮೇಲೆ ನಿಮ್ಗೆ ಆರಾಮಾಗಿ ಪೂಜೆ ಮಾಡ್ಕೊಂಡು ಟ್ರಿಪ್ ಹೊಡಿಬೇಕು. ಯಾಕೆ ಗೊತ್ತಾ? 3 ವರ್ಷ ವಾರಂಟಿ ಜೊತೆ ಕಾರ್ ಕೊಡ್ತೀವಿ. ಈಕೋ 16ನೇ ಮಾಡಲ್ ಸರ್, ಬರೀ 3.5 ಕೊಡ್ತೀನಿ ತಗೊಂಡೋಗ್ಲಿ ಸರ್. ಸರ್ ಬರೀ 2 ಲಕ್ಷಕ್ಕೆ ಶಿಫ್ಟ್ ಡೀಸೆಲ್ ಕೊಡ್ತಾ ಇದ್ದೀನಿ. 14 ಮಾಡಲ್ ಡೀಸೆಲ್ 2 ಲಕ್ಷ, ಬರೀ 2 ಲಕ್ಷಕ್ಕೆ ಸರ್. ಹೈಲೈಟ್ಸ್ ಅಲ್ಲಿ ಹೇಳ್ದಂಗೆ ಹಬ್ಬದ ವಾತಾವರಣ IND ಕಾರ್ಡ್ಸ್ ಅಲ್ಲಿ ಎದ್ ಕಾಣ್ತಿದೆ ಸರ್. ಅಂಡ್ ಈ ಮಂತ್ ಅಲ್ಲಿ 3 ಹಬ್ಬ ಬರ್ತಿದೆ ಸರ್. ಫಸ್ಟ್ ಅಲ್ಲಿ ದೊಡ್ಡ ಗಾಡಿಗಳು ಇಟ್ಟಿದ್ದೀರಾ ಸರ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಡ್ರೆಸ್ ಹೇಳಿ ಸ್ಟಾರ್ಟ್ ಮಾಡೋಣ ಸರ್. ಅಡ್ರೆಸ್ ಎಲ್ಲಿ ಬರಬೇಕು ಸರ್? ಅಡ್ರೆಸ್ ಬಂದು ನಮ್ದು ಬೆಂಗಳೂರು ಬನ್ನರ್ಕಟ್ಟೆ ರೋಡು, ಅದ್ರ ಬ್ಯಾಕ್ ಸೈಡ್ ನಿಮಗೆ ಅಕ್ಷನಗರ ಅಂತ ಬರುತ್ತೆ. ಸೊ ಲೊಕೇಶನ್ ಬೇಕಾದ್ರೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಸೊ ಕಾಲ್ ಅಥವಾ ವಾಟ್ಸಪ್ ಮಾಡಿಕೊಂಡು ಲೊಕೇಶನ್ ತಗೊಂಡು ನಮ್ಮ IND ಕಾರ್ ವಿಸಿಟ್ ಮಾಡ್ಬೋದು ನಿಮಗೆ. ಸೊ ವಿಸಿಟ್ ಮಾಡೋಕ್ಕೆ ಮುಂಚೆ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಫೋನ್ ಮಾಡಿಕೊಂಡು ಗೈಡ್ ಕೇಳ್ಕೊಂಡು ಬರ್ಬೋದು. ಅಥವಾ ಪ್ರೈಸಿಂಗ್ ಕಂಪ್ಯಾರಿಸನ್ ಏನಾದರೂ ನೋಡ್ತಾ ಇದ್ದೀರಲ್ಲ, ಮನೆಯಲ್ಲಿ ಕುತ್ಕೊಂಡು ನೀವು ಎಲ್ಲ ಕಡೆ ವೀಡಿಯೋಸ್ ಇರುತ್ತೆ, ವೀಡಿಯೋಸ್ ನೋಡಿಕೊಂಡು ಬನ್ನಿ. ಸೊ ನಮ್ಮ ಹತ್ರ ಏನು ಬೆನಿಫಿಟ್ ಅಂದರೆ ನಿಮಗೆ ಯಾವುದೇ ಥರ ಗಾಡಿ ಆಕ್ಸಿಡೆಂಟ್ ಇರಲ್ಲ, ಸರ್ಟಿಫೈಡ್ ವೆಹಿಕಲ್ ಇರುತ್ತೆ, ವಾರಂಟಿ ಸಮೇತ ಸಿಗುತ್ತೆ. ಅದು ಬೆಸ್ಟ್ ಪ್ರೈಸಲ್ಲಿ ಮಾಡಿ ಕೊಡ್ತೀವಿ ಸರ್. ಫಸ್ಟ್ ಹೇಳಲ್ಲ ಗ್ಯಾರೇಜ್ ಹೋಗ್ಬೇಕಂತ ಅವಶ್ಯಕತೆ ಇರಲ್ಲ ಅಂತ. ಹೌದು, ನಮ್ಮ ಹತ್ರ ಗಾಡಿ ತಗೊಂಡ್ರೆ ಗ್ಯಾರೇಜ್ ಹೋಗ್ಬೇಕಂತ ಅವಶ್ಯಕತೆ ಇರಲ್ಲ. ಮೇಂಟೆನೆನ್ಸ್ ಗಾಡಿ ನಿಮಗೆ ಸಿಗುತ್ತೆ. ಎಸ್ ಸರ್. ಫಸ್ಟ್ ಗಾಡಿ ಸರ್ ಟಿವಿಯಿಂದ ಸ್ಟಾರ್ಟ್ ಮಾಡೋಣ ಸರ್. TUV ಬಂದ್ಬಿಟ್ಟು 300 2016 ಮಾಡಲ್ ಆಟೋಮೆಟಿಕ್ ಡೀಸೆಲ್ ಸಿಗುತ್ತೆ. ಸೊ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಸುಮಾರು ಜನ ಲೈಕ್ TUV ಡೀಸೆಲ್ ಆಟೋಮೆಟಿಕ್ ಬೇಕಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಇದೆ. ಇದು ಬಂದ್ಬಿಟ್ಟು ಟಾಪ್ ಎಂಡ್ ಬರುತ್ತೆ, ಎಲ್ಲ ಫೀಚರ್ಸ್ ಆಪ್ಷನ್ ಬಂದ್ಬಿಡುತ್ತೆ. ಏರ್ ಬ್ಯಾಗು, ಮ್ಯಾಗ್ವಿಲ್, ABS ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಸೊ ಗಾಡಿ ಬಂದ್ಬಿಟ್ಟು ನಿಮಗೆ 16ನೇ ಮಾಡಲ್ ಆಟೋಮೆಟಿಕ್ ಡೀಸೆಲ್ ಬರೀ 5,45,000 ಹೇಳ್ತಾ ಇದೀವಿ. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಫೋರ್ಡ್ ಇಕೋಸ್ಪೋರ್ಟ್ಸ್ 2014 ಮಾಡಲ್ ಇಕೋಸ್ಪೋರ್ಟ್ಸ್. ಇದು ಕೂಡ ಆಟೋಮೆಟಿಕ್ ಟೈಟಾನಿಯಂ ಪೆಟ್ರೋಲ್ ಬರುತ್ತೆ ಇದು. ಸೊ ಪೆಟ್ರೋಲ್ ಅಲ್ಲಿ ಯಾರನ್ನ ಇಕೋಸ್ಪೋರ್ಟ್ಸ್ ಆಟೋಮೆಟಿಕ್ ಟೈಟಾನಿಯಂ ನೋಡ್ತಾ ಇದ್ದೀರಾ ಆಟೋಮೆಟಿಕ್. ಸೊ ಬಂದು ನೋಡ್ಬೋದು, ಗಾಡಿ ತುಂಬಾ ಚೆನ್ನಾಗಿದೆ, ಸರ್ಟಿಫೈಡ್ ವೆಹಿಕಲ್. ಈ ಗಾಡಿ ಕೂಡ ಅಷ್ಟೇ ನಿಮಗೆ 5,45,000 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. 5,45,000 ಇದು ಸರ್. ನಿಸಾನ್ ಟೆರೋನೋ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 2015 ಮಾಡಲ್. ಸೊ ನಿಸಾನ್ ಅಲ್ಲಿ ಆಲ್ಮೋಸ್ಟ್ ಹೋದ ತಿಂಗಳು 2-3 ಗಾಡಿ ಇತ್ತು, ಹೋಗ್ಬಿಟ್ಟಿದೆ ಟೆರೋನೋ. ಸೊ ಈ ಸರಿ ಹೊಸ ಸ್ಟಾಕ್ ಬಂದಿದೆ. 15 ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ, ಸರ್ಟಿಫೈಡ್ ವೆಹಿಕಲ್ ಬರುತ್ತೆ ನಿಮಗೆ. ಈ ಗಾಡಿ ಕೂಡ ಅಷ್ಟೇ ನಿಮಗೆ 5,45,000 ಹೇಳ್ತಾ ಇದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಗಾಡಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನೋವಾ ಸರ್. ಸರ್ ಇನೋವಾ ಬಂದ್ಬಿಟ್ಟು ಪೆಟ್ರೋಲ್ ಗಾಡಿ ಇದು. ಸೊ ಡೀಸೆಲ್ ಗಾಡಿ ಅಂತ ನಾರ್ಮಲ್ ಸುಮಾರು ಸಿಗ್ಬಿಡುತ್ತೆ. ಪೆಟ್ರೋಲ್ ಗಾಡಿನೇ ಬೇಕು, ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಇಂಜಿನ್ ಲೈಫ್ ಚೆನ್ನಾಗಿರುತ್ತೆ ಅಂತ ಸುಮಾರು ಜನ ನೋಡ್ತಾರೆ. ಅವ್ರಿಗೋಸ್ಕರ ಆಪ್ಷನ್ಸ್ ಇದೆ ಇದು. ಈ ಗಾಡಿ ಬಂದ್ಬಿಟ್ಟು ನಿಮಗೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಸಮೇತ ನಿಮಗೆ ಸರಿ ಬರೀ ನಿಮಗೆ 3,90,000 ಕೊಡ್ತೀನಿ ಸರ್. 3,90,000ಗೆ ಇನೋವಾ 7 ಸೀಟರ್ ಗಾಡಿ ಕೊಡ್ತೀನಿ, ತಗೊಂಡೋಗಿ. ಪೆಟ್ರೋಲ್ ವೇರಿಯಂಟ್. ಓಕೆ. ಮೈಲೇಜ್ ಏನಾದ್ರು? ಮೈಲೇಜ್ ನಿಮಗೆ ಬರುತ್ತೆ ಸರ್, 14 ಗಂಟೆ ಬರುತ್ತೆ ಸರ್. ಏನಾದ್ರು ನಿಮಗೆ CNG ಏನಾದ್ರು ಫಿಟ್ ಮಾಡಿಸ್ಕೊಂಡ್ರೆ 20 ಗಂಟೆ ಆರಾಮಾಗಿ ಬರುತ್ತೆ. ಆರಾಮಾಗಿ 7 ಸೀಟರ್ ಗಾಡಿ 3,80,000ಗೆ ತಗೊಂಡೋಗಿ ಯೂಸ್ ಮಾಡ್ಬೋದು. ಸ್ಲೈಟ್ಲಿ ನೆಗೋಷಿಯಬಲ್ ಖಂಡಿತ ಮಾಡೋಣ, ಬಟ್ ಜಾಸ್ತಿ ಆಗಲ್ಲ. ಆಲ್ರೆಡಿ ಕಡಿಮೆ ಹೇಳಿದ್ದೀನಿ ಆ ಗಾಡಿ. ನೆಕ್ಸ್ಟ್ XUV ಇರೋದು ಸರ್. ಸರ್ XUV ಬಂದ್ಬಿಟ್ಟು 2014 ಮಾಡಲ್ ಇದು. ಈ ಗಾಡಿ ನಿಮಗೆ ಕರ್ನಾಟಕ ನಂಬರ್ ಆಗೋಗಿದೆ, ಆಲ್ರೆಡಿ NOC ಆಗೋಗಿದೆ. ಸೊ NOC ಸಮೇತ ನಾ ಬೈಕ್ ಅಂದ್ರೆ ಬರೀ 5.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ವೇರಿಯಂಟ್ ಸರ್ W8 ವೇರಿಯಂಟ್ ಬರುತ್ತೆ. 14 ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಮ್ಯಾನ್ಯುವಲ್ ವೇರಿಯಂಟ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಈ ಗಾಡಿ 2017 ಮಾಡಲ್ ಬರುತ್ತೆ. ಸೊ ಈ ಗಾಡಿ ನಿಮ್ಗೆ ಹರಿಯಾಣ ನಂಬರ್ ಸಿಗುತ್ತೆ ಸರ್. ಇದಕ್ಕೂ ಕೂಡ ನಿಮ್ಗೆ ಏನಾದ್ರು NOC ಸಮೇತ ಬೇಕಂದ್ರೆ ಸರ್ W10 2017 ಮಾಡಲ್ ಇದು. ಡೈರೆಕ್ಟ್ ಕರ್ನಾಟಕ ಗಾಡಿ 17 ಮಾಡಲ್ ತಗೊಳಕೋದ್ರೆ ಬೇಡ ಅಂದ್ರೆ 13 ಲಕ್ಷ ಇರುತ್ತೆ ಸರ್. ನಾನು ವಿತ್ ಕರ್ನಾಟಕ ಸಮೇತ 10 ಲಕ್ಷ ಕೊಡ್ತೀನಿ. ಬೇಡ ಅಂದ್ರೆ 7 ಲಕ್ಷ NOC ಕೊಡ್ತೀನಿ ಸರ್. 7 ಲಕ್ಷಕ್ಕೆ NOC ಕೊಡ್ತೀನಿ ಸರ್. 10 ಲಕ್ಷ W10 ಅದು 17 ಮಾಡಲ್ ಸರ್. 17 ಮಾಡಲ್ ಬಜಾರ್ ಚೆಕ್ ಮಾಡ್ಕೊಂಡ್ ಬರ್ಲಿ ಏನ್ ಪ್ರೈಸ್ ಇದೆ ಅಂತ. ಓಕೆ. ಸ್ಯಾಂಟ್ರೋ ನೋಡಿದ್ರೆ ಒಂದು 2010 ಮಾಡಲ್ ಸ್ಯಾಂಟ್ರೋ ನಿಮಗೆ ಒಂದು ಲೋ ಬಜೆಟ್ ಅಲ್ಲಿ ಮಾಡೆಲ್ ಗಾಡಿ ಬೇಕಂದ್ರೆ ನಿಮಗೆ 2007-8 ಮಾಡಲ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಬರೀ 2,30,000ಗೆ ಸ್ಯಾಂಟ್ರೋ ಕೊಡ್ತೀನಿ ಸರ್. ಅದು 2010 ಮಾಡಲ್ ತಗೊಂಡೋಗ್ಬೋದು ಸರ್. ಓನರು ಸೆಕೆಂಡ್ ಓನರ್ ಗಾಡಿ ಬರುತ್ತೆ ಸರ್. ಡೀಸೆಲ್ ಸಿಂಗಲ್ ಓನರ್, ಅದು ಕೂಡ ಗ್ರ್ಯಾಂಡ್ ಐಟೆನ್ ಸರ್. ಗ್ರ್ಯಾಂಡ್ ಐಟೆನ್ ಡೀಸೆಲ್ ಸಿಂಗಲ್ ಓನರ್ ಸರ್. 2015 ಮಾಡಲ್ ಬರೀ ನಿಮಗೆ 4,25,000 ಮುಗಿಸೋಣ. 4,25,000 ಅದು ಸಿಂಗಲ್ ಓನರ್ ಡೀಸೆಲ್ ಸರ್. ಒಳ್ಳೆ ಮೈಲೇಜ್ ಬರುತ್ತೆ. ಡೀಸೆಲ್ ಬೇಡ ಅಂದ್ರೆ 25 ಗಂಟೆ ಬರುತ್ತೆ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಸರ್. ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಸರ್. ವ್ಯಾಗನರ್ ಇದು ಬಂದ್ಬಿಟ್ಟು ಆಟೋಮೆಟಿಕ್ ಬರುತ್ತೆ. 2016 ಮಾಡಲ್ ಬರೀ 3,90,000 ಕೊಡ್ತೀನಿ ಸರ್. 3,90,000ಗೆ ಸರ್. ಮತ್ತೆ 3,90,000ಗೆ ಏನಾದ್ರು ಆಟೋಮೆಟಿಕ್ 16 ಬೇಕಾ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ. 3,90,000ಗೆ ಅಥವಾ ಆಟೋಮೆಟಿಕ್ ತಗೊಳ್ಳಿ ಅಥವಾ ಮ್ಯಾನ್ಯುವಲ್ ತಗೊಳ್ಳಿ ಸರ್. ಅದು ಕೂಡ ಮಾಡೆಲ್ ಗಾಡಿ ಕೊಡ್ತಾ ಇದೀವಿ.
ಕೊಡ್ತೀವಿ ಸರ್. ಎರಡು VXI. ಎರಡು VXI ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ i20 ಸರ್ 2016 ಮಾಡಲ್ ನಿಮಗೆ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ, ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ, ಮ್ಯಾಗ್ವಿಲ್ ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್. ಟಾಪ್ ಎಂಡ್ ಗಾಡಿ ನಿಮಗೆ 16ನೇ ಮಾಡಲ್ ಬರೀ 5 ಲಕ್ಷ ಕೊಡ್ತೀನಿ ತಗೊಂಡೋಗ್ಲಿ ಸರ್. 5 ಲಕ್ಷಕ್ಕೆ ಸ್ಪೋರ್ಟ್ಸ್ ವೇರಿಯಂಟ್ Volkswagen Polo ಸರ್. ಸರ್ 2015 ಮಾಡಲ್ ಡೀಸೆಲ್ ಗಾಡಿ ಸರ್. ಸರ್ 4,75,000 ಹೇಳ್ತಾ ಇದ್ದೀನಿ, 4,500 ಫೈನಲ್ ಮಾಡಿ ಕೊಡ್ತೀನಿ. 15 ಮಾಡಲ್ ಹೈಲೈನ್ ಟಾಪ್ ಎಂಡ್ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ, ತಗೊಂಡೋಗಿ ಸರ್. ಓನರ್ ಸರ್ ಸೆಕೆಂಡ್ ಓನರ್ ಗಾಡಿ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ದೀರಾ ಸರ್? ಸ್ಕೋಡಾ ಸೂಪರ್ ಸರ್ 2012 ಮಾಡಲ್ ವಿತ್ ಸನ್ರೂಫ್ ಎಲಿಗೇನ್ಸ್ ಟಾಪ್ ಎಂಡ್ ಬರುತ್ತೆ ನಿಮಗೆ. ಈ ಗಾಡಿ 5,500 ಕೊಡ್ತೀನಿ ತಗೊಂಡೋಗ್ಲಿ ಸರ್. 5 ಲಕ್ಷ 6,500 ಮೇಲೆ ಇದೆ ಮಾರ್ಕೆಟ್, 5,500 ಕೊಡ್ತೀನಿ ಸರ್ ತಗೊಂಡೋಗ್ಲಿ. ನೆಕ್ಸ್ಟ್ Volkswagen Vento ಸರ್ 2016 ಆಟೋಮೆಟಿಕ್ ನಿಮಗೆ ವೆಂಟೋ ಸಿಗ್ತಾ ಇದೆ ಬರೀ 4,85,000. ಹರಿಯಾಣ ನಂಬರ್ ಗಾಡಿ ಇದು ವಿತ್ NOC 4,85,000 ಕೊಡ್ತೀನಿ ನಿಮಗೆ. ಟಾಪ್ ಎಂಡ್ ಗಾಡಿ ಹೈಲೈನ್ ಬರುತ್ತೆ, 16ನೇ ಮಾಡಲ್, ಅದು ಕೂಡ ಆಟೋಮೆಟಿಕ್ ಸಿಗ್ಬಿಡುತ್ತೆ ಸರ್. ಅದು ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಸರ್ ಎರಡು ಜಾಸ್ತಿ ಇದೆ ಸರ್, ಎರಡು ಕೂಡ 2016 ಮಾಡಲ್ ಗಾಡಿ ಸರ್. ಸರ್ ಮಾರ್ಕೆಟ್ ಚೆಕ್ ಮಾಡ್ಕೊ ಬರ್ಲಿ ಏನಿದೆ ಅಂತ. ನಿಮಗೆ ಪ್ರೈಸಸ್ ಶೋರೂಮ್ ಹಿಸ್ಟ್ರಿ ನಿಮಗೆ ರೆಕಾರ್ಡೆಡ್ ಸಿಗುತ್ತೆ. ನಮ್ಮ ಹತ್ರ ಕ್ವಾಲಿಟಿ ಗಾಡಿ ಇರುತ್ತೆ, ಯಾವುದೋ ಥರ ಮೋಸ ಇರಲ್ಲ. ಇದು ಅಂತೂ ನೀವು ಆರಾಮಾಗಿ ಬಂದು ಬಿಲೀವ್ ಮಾಡ್ಕೊಂಡು ಗಾಡಿ ತಗೊಂಡೋಗ್ಬೋದು ಸರ್. ಮಾರ್ಕೆಟ್ ಚೆಕ್ ಮಾಡ್ಕೊಬನ್ನಿ, 5,500 ಮೇಲೆ ಇದೆ. 4,90,000ಗೆ ಯಾವ್ದಾದ್ರು ತಗೊಳ್ಳಿ ಸರ್, ತಗೊಂಡ್ಬಿಡ್ತೀನಿ ತಗೊಂಡೋಗ್ಲಿ ಸರ್. VMT ಸರ್ ಟಾಪ್ ಎಂಡ್ ಗಾಡಿ ಬರುತ್ತೆ ಸರ್ ವಿತ್ ಮ್ಯಾಗ್ವಿಲ್ ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮಗೆ. ಅಂಡ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಆ ಕಡೆ ನೋಡೋದಾದ್ರೆ ಡಸ್ಟರ್ ಸರ್. ಸರ್ ಡಸ್ಟರ್ ಇದೆ ನಿಮಗೆ, ಟಾಟಾ ನೆಕ್ಸಾನ್ ಇದೆ ಸರ್. ಡಸ್ಟರ್ ನಿಮಗೆ ಸಿಂಗಲ್ ಓನರ್ ಡೀಸೆಲ್ RX ಟಾಪ್ ಎಂಡ್ ಬರುತ್ತೆ, 14 ಮಾಡಲ್ 85 PS ಸರ್. ಗಾಡಿ ಮಾರ್ಕೆಟ್ ಚೆಕ್ ಮಾಡ್ಕೊ ಬರ್ಲಿ, 5,500 ಮೇಲೆ ಇದೆ. 4,00,400 ಕೊಡ್ತೀನಿ ತಗೊಂಡೋಗ್ಲಿ ಸರ್. ನೆಕ್ಸ್ಟ್ Nexon ಸರ್ 6,500 ಕೊಡ್ತೀನಿ. 2018 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಸರ್, 7,500 ಬಜಾರ್ ಇದೆ, 6,500 ಕೊಡ್ತೀನಿ ತಗೊಂಡೋಗ್ಲಿ ಸರ್. ಹಾಗೆ ಆ ಕಡೆ ನೋಡೋದಾದ್ರೆ ಸರ್ SX4 ಸರ್ 2013 ಮಾಡಲ್ ಗಾಡಿ ಸರ್, ಬರೀ 3,70,000 ಕೊಡ್ತೀನಿ. ಅದು ಕೂಡ ಟಾಪ್ ಎಂಡ್ ಗಾಡಿ, ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಸರ್. ZXi. ಓಕೆ ನೆಕ್ಸ್ಟ್ VDI ಸರ್ ಡೀಸೆಲ್ ಗಾಡಿ, ಡೀಸೆಲ್ 16ನೇ ಮಾಡಲ್, ಬರೀ 5,45,000 ಕೊಡ್ತೀನಿ ತಗೊಂಡೋಗ್ಲಿ ಸರ್. ಡೀಸೆಲ್ ಶಿಫ್ಟ್ ಸರ್ ಅದು. ಓಕೆ ನೆಕ್ಸ್ಟ್ ಇರೋದು ಸರ್ ಪೋಲೋ 2012 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಸರ್, ಬರೀ 3,70,000 ಕೊಡ್ತೀನಿ. ಸಿಂಗಲ್ ಓನರ್ ಡೀಸೆಲ್ ಸರ್, ಆರಾಮಾಗಿ ತಗೊಂಡೋಗ್ಬೋದು ಸರ್. ಕಂಫರ್ಟ್ ಲೈನ್ ಗಾಡಿ. ಓಕೆ ಹಾಗೆ ಇನ್ನೊಂದು Volkswagen Polo ಇರೋದು ಸರ್ ಹೈಲೈನ್ ಕಂಫರ್ಟ್ ಲೈನ್ 2016 ಮಾಡಲ್ ಗಾಡಿ, ಬರೀ 4,70,000 ಕೊಡ್ತೀನಿ ತಗೊಂಡೋಗ್ಲಿ ಸರ್. ಬಜಾರ್ ಚೆಕ್ ಮಾಡ್ಕೊ ಬನ್ನಿ, 5,500 ಮೇಲೆ ಇದೆ. 4,70,000 ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ 18 ಮಾಡಲ್ ಸರ್, 6,500 ಕೊಡ್ತೀನಿ ಸರ್. ಹೋಂಡಾ ಅಮೇಜ್ ಟಾಪ್ ಎಂಡ್ ಸರ್, ಬೇಡ ಅಂದ್ರೆ 7,500 ಮೇಲೆ ಮಾಡ್ತಾವ್ರೆ. 6,50,000 6,500ಗೆ ಕೊಡ್ತೀನಿ ತಗೊಂಡೋಗ್ಲಿ ಸರ್. ಪೆಟ್ರೋಲ್ ವೇರಿಯಂಟ್. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್ ಆಟೋಮೆಟಿಕ್ ಡೀಸೆಲ್ 2015 ಮಾಡಲ್ ನ್ಯೂ ಶೇಪ್ ಎಲಿಗೆನ್ಸ್ ಸರ್. ಯಾರೆಲ್ಲ ಡೀಸೆಲ್ ಆಟೋಮೆಟಿಕ್ ರಾಪಿಡ್ ನೋಡ್ತಾ ಇದ್ದೀರಾ, ಅದು ನ್ಯೂ ಶೇಪ್ ಅಲ್ಲಿ ಸರ್, ಬರೀ 4,80,000 ಸರ್. ಮಾರ್ಕೆಟ್ ಚೆಕ್ ಮಾಡ್ಕೊ ಬರ್ಲಿ, 5,500 ಮೇಲೆ ಇದೆ ಸರ್. ಓಕೆ 4,80,000ಕ್ಕೆ. ಹಾಗೆ ಇನ್ನೊಂದು ಇರೋದು ಸರ್ XV500 16ನೇ ಮಾಡಲ್ W6 ವೇರಿಯಂಟ್ ಬರುತ್ತೆ ಸರ್. ಗಾಡಿಯಲ್ಲಿ ಪ್ರತಿಯೊಂದು ಆಪ್ಷನ್ ಬಂದ್ಬಿಡುತ್ತೆ, ಎಲ್ಲ ಫೀಚರ್ಸ್ ಇರುತ್ತೆ ನಿಮಗೆ. ಈ ಗಾಡಿ ಕೂಡ ನಿಮ್ಗೆ 5,500 NOC ಕೊಡೋಣ ಸರ್. 5,50,000 NOC ಕೊಡೋಣ. ಹಾಗೆ ಕರ್ನಾಟಕ ಬೇಕಂದ್ರೆ ಬಂದ್ ಮಾತಾಡ್ಬೋದು. ನೆಕ್ಸ್ಟ್ 2017 ಮಾಡಲ್ ಗಾಡಿ ಸರ್, ಬರೀ 5,70,000 ಕೊಡ್ತೀವಿ. ಪೂರ್ತಿ ಬಜಾರ್ ಚೆಕ್ ಮಾಡ್ಕೊ ಬರ್ಲಿ, ನಿಮ್ಗೆ 6,500 ಕೆಳಗಡೆ ಯಾರು ಕೊಡಲ್ಲ ಸರ್. ಟಾಪ್ ಎಂಡ್ ಬರುತ್ತೆ, ಅದು ಕೂಡ ಮ್ಯಾನ್ಯುವಲ್ ವೇರಿಯಂಟ್. ಓಕೆ ಪೆಟ್ರೋಲ್. ನೆಕ್ಸ್ಟ್ ವೆಹಿಕಲ್ ಸರ್ 13 ಮಾಡಲ್ ಸರ್, ಬರೀ 4 ಲಕ್ಷ ಕೊಡ್ತೀನಿ ಸರ್. ಹೈಲೈನ್ ಟಾಪ್ ಎಂಡ್ ಗಾಡಿ 13 ಮಾಡಲ್ 4 ಲಕ್ಷಕ್ಕೆ. 4 ಲಕ್ಷ ಹೈಲೈನ್ ಟಾಪ್ ಎಂಡ್ ಪೋಲೋ ಬರುತ್ತೆ, ಪೆಟ್ರೋಲ್ ವೇರಿಯಂಟ್ ಸರ್. 16ನೇ ಮಾಡಲ್ ಸರ್, ಬಜಾರ್ ಚೆಕ್ ಮಾಡ್ಕೊ ಬರ್ಲಿ, 4,500 ಮೇಲೆ ಮಾಡ್ತಾವ್ರ. 3,70,000 ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್. 16ನೇ ಮಾಡಲ್ ಯಾರು ಕೊಡಲ್ಲ ಸರ್, ಅದು ಫಿಗೋ ತಗೊಂಡೋಗ್ಲಿ ಸರ್. ಹಾಗೆ ಡೀಸೆಲ್ ಜೆಟ್ಟಾ ಸರ್ 13 ಮಾಡಲ್ಲು ಗಾಡಿ ತುಂಬ ಚೆನ್ನಾಗಿದೆ. ಬಂದು ಗಾಡಿ ನೋಡಿ, ಒಂದೇ ಸಿಂಗಲ್ ಟ್ರೈಲಲ್ಲಿ ಇಷ್ಟ ಆಗುತ್ತೆ ಗಾಡಿ. ಬಜಾರಲ್ಲಿ 5,500 ಮೇಲೆ ಮಾರ್ತಾವ, 5,500 6 ಲಕ್ಷ ಮಾರ್ತಾವ್ರ. 4,90,000 ಕೊಡ್ತೀನಿ ತಗೊಂಡೋಗ್ಲಿ ಸರ್. ಮಾಡಲು 13ನೇ ಮಾಡಲ್ ಹೈಲೈನ್ ಟಾಪ್ ಎಂಡ್ ಬರುತ್ತೆ. ಓಕೆ ನೆಕ್ಸ್ಟ್ ಸರ್ 7 ಸೀಟರ್ ಅಲ್ಲಿ ಹರಿಯಾಣ ಗಾಡಿ ನಿಮಗೆ ರೆಕ್ಸ್ಟಾನ್, ಮಹೇಂದ್ರ ರೆಕ್ಸ್ಟಾನ್ ಸರ್, ಬರೀ 4,500,000 ಲಕ್ಷಕ್ಕೆ 7 ಸೀಟರ್ ಗಾಡಿ. ಅದು ಮಹೇಂದ್ರ ರೆಕ್ಸ್ಟಾನ್ ಕೊಡ್ತಾ ಇದೀನಿ. 13 ಮಾಡಲ್ ತಗೊಂಡೋಗ್ಲಿ ಸರ್. ಸರ್ ಈಕೋ 16ನೇ ಮಾಡಲ್ ಸರ್, ಬರೀ 3,500 ಕೊಡ್ತೀನಿ ತಗೊಂಡೋಗ್ಲಿ ಸರ್. ಸರ್ ಬರೀ 2 ಲಕ್ಷಕ್ಕೆ ಶಿಫ್ಟ್ ಡೀಸೆಲ್ ಕೊಡ್ತಾ ಇದ್ದೀನಿ. 14 ಮಾಡಲ್ ಡೀಸೆಲ್ 2 ಲಕ್ಷ, ಬರೀ 2 ಲಕ್ಷಕ್ಕೆ. ಹಾಗೆ ಟಿಯಾಗೋ ಸರ್ ಟಿಯಾಗೋ 16ನೇ ಮಾಡಲ್ ಬರೀ 3,70,000ಗೆ ಕೊಡ್ತೀನಿ ತಗೊಂಡೋಗ್ಲಿ ಸರ್. 16ನೇ ಮಾಡಲ್ ಸರ್, ಚೆಕ್ ಮಾಡ್ಕೊ ಬರ್ಲಿ ಪ್ರೈಸ್ ಸರ್. ಹಾಗೆ ನೆಕ್ಸ್ಟ್ ಸರ್ ಫ್ಯಾಬಿಯಾ ಸರ್ 2011 ಮಾಡಲ್ ಫ್ಯಾಬಿಯಾ ಸರ್, ಬರೀ 2,60,000 ಕೊಡ್ತೀನಿ ತಗೊಂಡೋಗ್ಲಿ ಸರ್. ಸಿಂಗಲ್ ಓನರ್ ಗಾಡಿ, ಅದು ಸಿಂಗಲ್ ಓನರ್ ಗಾಡಿ ಸರ್, ಪೆಟ್ರೋಲ್ ಗಾಡಿ, ಸ್ಕೋಡಾ ಫ್ಯಾಬಿಯಾ. ನೆಕ್ಸ್ಟ್ ಸರ್ ಹೋಂಡಾ ಸಿಟಿ ಬರೀ 2,25,000 ಕೊಡ್ತೀನಿ ತಗೊಂಡೋಗ್ಲಿ ಸರ್. 2,25,000